ಪ್ರತ್ಯೇಕ ಜಿಲ್ಲೆಗೆ ಯತ್ನಿಸಿದರೆ ರಕ್ತಕ್ರಾಂತಿ ಎಂದು ಬೆದರಿಕೆ ಹಾಕಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಭಾಸ್ಕರ್ ಪಟ್ಕಾರ್ ವಿರುದ್ಧ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದೆ. ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ತೆರಳಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಶಿರಸಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲೆಗೆ ಯತ್ನಿಸಿದರೆ ರಕ್ತಕ್ರಾಂತಿ ಎಂದು ಬೆದರಿಕೆ ಹಾಕಿದ್ದು, ಹಿಂಸಾತ್ಮಕ ಶಬ್ದ ಉಪಯೋಗಿಸಿ ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆ ನೀಡಿದ್ದಾರೆ. ಇದರಿಂದ ಈ ಕೂಡಲೇ ಅವರನ್ನು ಬಂಧಿಸುವಂತೆ ಕದಂಬ ಕನ್ನಡ ಜಿಲ್ಲಾ ರಚನಾ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಮಿಸ್ಟರ್ ಭಾಸ್ಕರ್ ಪಟ್ಕಾರ್ ಅವರೇ, ನೀವು ರಕ್ತ ಕ್ರಾಂತಿಯಾರು ಮಾಡಿ ರಕ್ತ ವಾಂತಿಯಾರೇ ಮಾಡ್ಕೊಳ್ಳಿ. ನಾವು ಯಾವುದಕ್ಕೂ ಬಗ್ಗೋರು ಅಲ್ಲ, ಜಗ್ಗೋರು ಅಲ್ಲ, ಸಿರ್ಸಿ ಜನ ಹೇಡಿಗಳಲ್ಲ, ತಿಳ್ಕೊಳ್ಳಿ. ದಯವಿಟ್ಟು ನಾಳೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಕ್ಷಮಾಪಣೆ ಕೇಳಿ. ಆಡಿದ ಮಾತು ತಪ್ಪಾಯಿತು ಅಂತೇಳಿ ನಿಮಗೆ ಗೌರವ ಉಳಿತದೆ. ಜಿಲ್ಲೆಯ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಅಂತೇಳಿ ಆ ರಕ್ಷಣಾ ವೇದಿಕೆ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ. ನಮ್ಮ ಜಿಲ್ಲಾ ಹೋರಾಟ ನಡೆಯುತ್ತೆ. ಇದು ಕೇವಲ ನನ್ನೊಬ್ಬನ ಹೋರಾಟ ಅಲ್ಲ, ಇಡೀ ನಮ್ಮ ಭಾಗದ ಜನರ ಹೋರಾಟ. ಇದು ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿ ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿ ಅಂಥೇಳಿ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ. ಭಾವನೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗುತ್ತೆ ನಮಗೆ. ನಾವು ಹೋರಾಟ ಮಾಡ್ತಿರೋದು ಯಾವುದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ. ಸಿರ್ಸಿಯ ಜನ ಬಯಸಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಸಿರ್ಸಿ ಜನ, ಸಿದ್ದಾಪುರ ಜನ, ಮುಂಡಗೋಡು ಜನ, ಯಲ್ಲಾಪುರ ಜನ ಎಲ್ಲರೂ ಅನುಭವಿಸ್ತಿರೋ ಕಷ್ಟದ ಕಾರಣವಾಗಿ ಆ ಜನ ಏನನ್ನು ಕೇಳ್ತಾ ಇದ್ದಾರೆ ಅದನ್ನು ಕೇಳ್ತಾ ಇದ್ರು ಅಂತ ಭಾಸ್ಕರ್ ಪಟ್ಕಾರ್ ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದು ಬಿಟ್ಟು ಅದು ವಿಚಿತ್ರವಾಗಿ ವಿರುದ್ಧವಾಗಿ ರಕ್ತಕ್ರಾಂತಿಯ ಮಾತುಗಳನ್ನು ಆಡೋದು ಶೋಭೆ ತರೋದಿಲ್ಲ ಒಬ್ಬ ನಾಯಕನಿಗೆ. ಅವರು ಈ ರೀತಿಯಾಗಿ ಮಾಡೋದನ್ನು ನಾವು ಖಂಡಿತವಾಗಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಸಿರ್ಸಿಯ ಜನರ ಭಾವನೆ ಸಿರ್ಸಿಯ ಜಿಲ್ಲೆ ಆಗಬೇಕು, ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದು. ಕದಂಬ ಕನ್ನಡ ಜಿಲ್ಲೆನೂ ಆಗಬೇಕು, ಬನವಾಸಿ ತಾಲೂಕು ಆಗಬೇಕು ಅನ್ನೋದು ನಮ್ಮ ಹೋರಾಟ ಇದೆ. ಇದನ್ನು ಎಲ್ಲರೂ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ನಮಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ. ಬನವಾಸಿ ತಾಲೂಕು ಆಗಬೇಕು, ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆ ಕನ್ನಡ ರಕ್ಷಣಾ ವೇದಿಕೆಯ ಬೇರೆ ಬೇರೆ ವಿಂಗಗಳು, ಬೇರೆ ಬೇರೆ ಶಾಖೆಗಳು ಕೂಡ ನಮ್ಮೊಟ್ಟಿಗೆ ನಿಂತುಕೊಂಡಿದ್ದಾವೆ. ಇಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಾಸ್ಕರ್ ಪಟ್ಕಾರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಈ ರೀತಿ ಅಡ್ಡಗಾಲ ಹಾಕೋದನ್ನು ಬಿಟ್ಟು ನಮಗೆ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಕರ್ನಾಟಕ ರಕ್ಷಣಾ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಭಾಸ್ಕರ್ ಪಟ್ಕಾರ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿ ನಡೆಸಿದಲ್ಲಿ ಅವರು ಜಿಲ್ಲೆಯ ಬಗ್ಗೆ ಏನು ಹೇಳಿದ್ರು ನಮ್ಗೆ ಬೇಜಾರಿಲ್ಲ. ಅವರವರ ವೈಯಕ್ತಿಕ ವಿಚಾರ, ಅವ್ರು ಏನು ಹೇಳಿದ್ರು ನಮಗೆ ಏನೂ ಬೇಜಾರಿಲ್ಲ. ಆದರೆ ಜನರ ಮನಸ್ಸನ್ನು ಕೆರಳಿಸುವಂಥವ ರಕ್ತಪಾತ ಆದೀತು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವೇನು ಹೋರಾಟಗಾರ ಏನು ಇದ್ದಾರಲ್ಲ, ನಮಗೆಲ್ಲ ಭಯ ಆಗಿಬಿಟ್ಟಿದೆ. ಯಾಕೆ ಕೇಳಿದ್ರೆ ಮತ್ತೆ ನಾವೇನಾದರೂ ಹೋರಾಟ ಮಾಡಿಬಿಟ್ರೆ ಮತ್ತು ನಮ್ಮ ತಲೆಗಿಲೆ ಉರುಳು ಬಿಡೋದು ಏನಂತ ಕೊಂಡು ಒಂದು ಭಯ ಆಗಿಬಿಟ್ಟಿದೆ. ದಯವಿಟ್ಟು ನಾ ಹೇಳೋದೇನು ಕೇಳಿದರೆ, ಪ್ರತಿಯೊಬ್ಬ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಕ್ಕಿದೆ. ಅದು ಮಾಡಿ ಸಂತೋಷನೇ. ಅದು ಯಾವ ರೀತಿಯಿಂದ ಹೋರಾಟ ಮಾಡೋದು ಸಂತೋಷನೇ. ಆದರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕೇಳಿದರೆ, ಅದು ರಕ್ತಪಾತಿತ ಅಂತ ಹೇಳಿಕೆ ಕೊಡ್ತಾರಲ್ಲ, ಅದು ಖಂಡನೀಯ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅದನ್ನು ಅವರು ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಮತ್ತು ಅವರು ಕ್ಷಮೆಯನ್ನು ಕೇಳಬೇಕು. ನಾನು ಬಾಯಿ ತಪ್ಪು ಹೇಳಿದ್ದೇನೋ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ ಅಂತ ತಿಳ್ಕೊಂಡು ನಮ್ಮ ಏನು ಹೋರಾಟಗಾರರಿರುವಂಥ ಮುಖಂಡರುಗಳಿಗೆ ಅವರು ಕ್ಷಮಾಪಣೆ ಕೇಳಬೇಕು. ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ನಂದು ತಪ್ಪಾಗಿದೆ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದರೆ ನಾವು ಮುಂದಿನ ಹೋರಾಟದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅದಕ್ಕೆ ಏನಂತ ಹೇಳ್ಕೊಂಡು ನಮ್ಮದು ನ್ಯಾಯಯುತವಾದಂಥ ಯಾವುದು ಮತ್ತು ರಕ್ತವಾದ ಕ್ರಾಂತಿಕಾರ ಹೋರಾಟ ಅಲ್ಲ, ಪ್ರೀತಿಯಿಂದನೇ ಅವರನ್ನು ವಿಶ್ವಾಸ ತಗೊಂಡು ಅವರನ್ನು ನಾವು ಒಂದು ಸಮಾಧಾನಪಡಿಸುವಂಥ ವಿಚಾರ ಮಾಡ್ತಾರೆ. ದಯವಿಟ್ಟು ಇನ್ನು ಮುಂದಾದರೂ ಅಂತ ಹೇಳಿಕೆ ಕೊಡಬೇಡಿ ಅಂತ ಹೇಳ್ಕೊಂಡು ನಾನು ತಮ್ಮ ಮುಖಾಂತರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.